ಎಷ್ಟೋ ಸಾರಿ ಡೈರೆಕ್ಟರ್ಗಳು ತಮ್ಮದೇ ಟೆಂಪ್ಲೇಟ್ನಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರುವಾಗ ಪ್ರೇಕ್ಷಕರಾಗಿ ನಾವೇ ಹೇಳ್ತಿರ್ತೀವಿ, ಆದಷ್ಟು ಬದಲಾಯಿಸ್ಕೊಳ್ಳಿ, ಇದರಿಂದ ಆಚೆ ಬನ್ನಿ ಅಂತ. ಆದ್ರೆ ಕೆಲವೊಂದು ನಿರ್ದೇಶಕರು ಅದರಿಂದ ಹೊರಗೆ ಬರ್ದೇ ಇದ್ರನೆ ಚಂದ. ಅಂಡ್ ಅದೆಷ್ಟು ಚಂದ ಅಂತ ತೋರಿಸಿರೋದೇ ಈ ಸಿನಿಮಾ. ಮೇಯಲಗನ್ ಇದು ಕಾರ್ತಿ ಹಾಗೆ ಅರವಿಂದ್ ಸ್ವಾಮಿ ಅವರು ಆಕ್ಟ್ ಮಾಡಿ 96 ಖ್ಯಾತಿಯ ಪ್ರೇಮ್ ಕುಮಾರ್ ಅವರು ಡೈರೆಕ್ಟ್ ಮಾಡಿರುವಂತ ಚಿತ್ರ. ಇದರ ಕಥೆ ವಿಚಾರಕ್ಕೆ ಬರೋದಾದ್ರೆ, ಅರುಳ್ ಮೋಳಿ ಇಲ್ಲಿನ ಮುಖ್ಯ ಪಾತ್ರದ ಹೆಸರು. 20 ವರ್ಷದ ಹಿಂದೆ ಅವನು ತನ್ನ ಹುಟ್ಟೂರನ್ನ, ತನ್ನ ಜೊತೆಗಾರರನ್ನ, ತಾನು ಹುಟ್ಟಿ ಬೆಳೆದ ಮನೆನ ಖಾಲಿ ಮಾಡಿ ಫ್ಯಾಮಿಲಿ ಸಮೇತ ಮಡ್ರಾಸ್ಗೆ ಶಿಫ್ಟ್ ಆಗಿರ್ತಾರೆ. ಅಂಡ್ ಈಗ ಊರಿಗೆ ವಾಪಸ್ ಬರಬೇಕು ತನ್ನ ತಂಗಿ ಮದುವೆಗೋಸ್ಕರ. 20 ವರ್ಷ ಆಯ್ತು, ನಾಸ್ಟಾಲ್ಜಿಯಾ ಬೇರೆ. ಸ್ಟಿಲ್ ಇದ್ರ ಮಧ್ಯೆ ಮದುವೆ ಮನೆಯಲ್ಲಿ ಆತನಿಗೆ ತನ್ನ ಚೈಲ್ಡ್ಹುಡ್ ಜೊತೆಗಾರ ಒಬ್ಬ ಸಿಗ್ತಾನೆ. ಸೊ ಆ ಫ್ರೆಂಡ್ ಯಾರು, ಅವನದ್ದೇನ್ ಕಥೆ, ಅಂಡ್ ಅವನು ಬಂದ ಮೇಲೆ ಇಲ್ಲಿನ ಜರ್ನಿ ಹೇಗ್ ಹೋಯ್ತು ಅನ್ನೋದೇ ಸಿನಿಮಾ. ಇನ್ನ ಆಕ್ಚುಲ್ ಆಗಿ ಫಿಲ್ಮ್ ಹೇಗಿದೆ, ನನಗೇನಿಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ಪಾಸಿಟಿವ್ಸ್ ಅಂತ ಹೇಳೋದಕ್ಕೆ ಸಾಕಷ್ಟಿದೆ, ಬಟ್ ಎಲ್ಲಕ್ಕಿಂತ ಮೊದಲು ಇದರ ಕ್ಯಾರೆಕ್ಟರ್ಸ್ ಮತ್ತೆ ಕ್ಯಾರೆಕ್ಟರೈಸೇಷನ್ ವಂಡರ್ಫುಲ್ ಆಗಿ ಬರ್ಕೊಂಡಿದ್ದಾರೆ. ಹೇಗೆ ಅಂದ್ರೆ ಆಲ್ಮೋಸ್ಟ್ 3 ಗಂಟೆ ಸಿನಿಮಾನ ಬರೀ 2 ಪಾತ್ರಗಳಿಂದ ಕ್ಯಾರಿ ಮಾಡ್ತಾ, ಎಷ್ಟೋ ಕಡೆ ಖಾಲಿ ಜಾಗಗಳಿದ್ರು ಅದು ಆ ರೀತಿ ಅನ್ನಿಸ್ತೇ ಇರೋ ಹಾಗೆ ತಗೊಂಡ್ ಹೋಗಿದ್ದಾರೆ. ಇಲ್ಲಿ ಟೈಟಲ್ ಬಗ್ಗೆ ಹೆಚ್ಚು ಹೇಳೋದಕ್ಕೇನ್ ಹೋಗಲ್ಲ, ಬಟ್ ಆ ಕ್ಯಾರೆಕ್ಟರ್ಸ್ ಅವರಿಗೆ ಅಂತ ಒಂದು ಆರ್ಕ್ ಇದೆ, ಸ್ಟೇಜಿಂಗ್ ಇದೆ, ಹಾಗೆ ಕೊನೆಯಲ್ಲಿ ಎಮೋಷನಲ್ ಬ್ರೇಕ್ ಡೌನ್ ಜೊತೆಗೆ ಟ್ರಾನ್ಸ್ಫಾರ್ಮೇಶನ್ ಕೂಡ ಇದೆ. ಅಂಡ್ ಅದು ತುಂಬಾ ಒಳ್ಳೆ ಫೀಲ್ ನ ಕೊಡ್ತು ಅಂತ ಹೇಳ್ತೀನಿ. ಮುಖ್ಯವಾಗಿ ಸಿನಿಮಾ ಸಿಂಪಲ್ ಆಗಿದೆ, ಪ್ರಶಾಂತವಾಗಿದೆ, ಅಂಡ್ ಈ ಪೀಸ್ಫುಲ್ ವಾತಾವರಣನ ಇಷ್ಟಪಡ್ತಾರಲ್ಲ ಅವರಿಗಂತೂ ಹೇಳಿ ಮಾಡ್ಸಿರೋ ಹಾಗಿದೆ. ಇನ್ನು ಪ್ಯಾಟರ್ನ್ ಬಂದು 96 ತರಾನೇ, ಬಟ್ ಬೇರೆ ತರದ ಎಮೋಷನ್. ಅಲ್ಲಿ ಹೇಗೆ ರಿಯೂನಿಯನ್ ಇತ್ತು ಅದೇ ತರ ಇಲ್ಲೂ ಇದೆ. ನೆನಪುಗಳಿಗೆ ಮತ್ತೆ ಹಳೆ ದಿನಗಳಿಗೆ ಕಾಲ್ ಬ್ಯಾಕ್ ಇಟ್ಟಿದ್ದಾರೆ. ಅದು ಮುಂದುವರೆದಾಗೆಲ್ಲ ನಾವು ಆ ಪಾತ್ರಗಳ ಜೊತೆನೆ ಟ್ರಾವೆಲ್ ಮಾಡ್ತಿರ್ತೀವಿ. ಅಂಡ್ ಅದೇ ಇದರ ಬಿಗ್ಗೆಸ್ಟ್ ಪಾಸಿಟಿವ್. ಓಲ್ಡ್ ಈಸ್ ಗೋಲ್ಡ್ ಅನ್ನೋದನ್ನ ಪ್ರೇಮ್ ಕುಮಾರ್ ಅವರು ಯಾಕೋ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಬಿಕಾಸ್ 20 ವರ್ಷ ಆದ್ಮೇಲೆ ಸ್ವಂತ ಊರಿಗೆ ಬರೋದು ಅಂದ್ರೆ ಆ ಫೀಲೇ ಒಂಥರ ಅಲ್ವಾ. ಅದ್ರ ಮೇಲೆ ಆ ಹಳೆ ಮನೆಗಳು, ತೂತು ಬಿದ್ದಿರೋ ಗೋಡೆ, ಓಡಾಡ್ತಾ ಇದ್ದಂತ ರಸ್ತೆ, ಬೀದಿ, ಗ್ರೂಪ್ ಫೋಟೋ ಅಂಡ್ ಆ ಸೈಕಲ್, ಲೈಕ್ ಪ್ರತಿಯೊಂದರಲ್ಲೂ ಭಾವನೆಗಳನ್ನ ತುಂಬಿ ಇಟ್ಟಿದ್ದಾರೆ. ಇದೆಲ್ಲ ಬಿಟ್ಟಾಕಿ ನಾವೇ ನಮ್ಮ ಹಳೆ ದಿನಗಳನ್ನ, ನಮ್ಮ ಸ್ಕೂಲ್ ಡೇಸ್ ನ ನೆನಪಿಸ್ಕೋಬೇಕಾದಾಗ ಆ ಗ್ರೂಪ್ ಫೋಟೋ ನೋಡಿದ್ರೆ ಹೆಂಗ್ ಅನ್ಸುತ್ತೆ ಅಲ್ವಾ. ಇನ್ಫ್ಯಾಕ್ಟ್ ಕೆಲವೊಂದು ಹೇಗಿದೆಯೋ ಹಾಗೆ ಬಿಟ್ಬಿಡ್ಬೇಕು ಅಂತಾರಲ್ಲ, ಅದು ಈ ಸಿನಿಮಾದಲ್ಲಿ ಆಗಿದೆ. ಇನ್ನು ಕಥೆ ಆಗ್ಲಿ, ಕನ್ವರ್ಸೇಷನ್ಸ್ ಆಗ್ಲಿ ತುಂಬಾನೇ ರಿಯಾಲಿಸ್ಟಿಕ್ ಆಗಿ ನಮ್ಮ ಸುತ್ತಮುತ್ತನೇ ನಡೀತಾ ಇದೆಯೇನೋ ಅನ್ಸೋ ತರ ಬರ್ಕೊಂಡಿದ್ದಾರೆ. ಹಾಗಾಗಿನೇ ಪಾತ್ರಗಳು ಬಹಳ ಬೇಗ ಕನೆಕ್ಟ್ ಆಗ್ಬಿಡ್ತಾರೆ, ಎಲ್ಲಾ ಕಡೆನೂ ಫೀಲ್ ಮಾಡಿಸ್ತಾ ಬರ್ತಾರೆ. ಅದರಲ್ಲೂ ಫ್ರೆಂಡ್ ಮನೆಗೆ ಹೋದ್ಮೇಲೆ ಅವನು ತೋರ್ಸೋ ಔದಾರ್ಯತೆಯಿಂದ ಅರುಳ್ ತನ್ನನ್ನ ತಾನೇ ಕಳ್ಕೊಳ್ಳೋ ರೀತಿ, ಹೂ ಮಾರೋಳ ಜೊತೆ ಇರುವಂತ ಸಂದರ್ಭ ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಇಟ್ಟಿರುವಂತ ಫೋನ್ ಕಾಲ್ ಸೀರಿಯಸ್ಲಿ ಕಣ್ಣು ತುಂಬಿ ಬರೋ ಹಾಗೆ ಮಾಡ್ಬಿಡ್ತು. ಇದಕ್ಕೆ ಅಡಿಷನ್ ಅಂದ್ರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತೆ ಹಾಡುಗಳು. BGM ಅಂತೂ ತುಂಬಾನೇ ಲೈಟ್ ಹಾರ್ಟೆಡ್ ಆಗಿ ಇಟ್ಟಿದ್ದಾರೆ. ಅಂಡ್ ಅದರಿಂದಾನೇ ಸ್ಟೋರಿ ಟೆಲ್ಲಿಂಗ್ ಅಲ್ಲಿರೋ ಫ್ಲೇವರ್ ಜಾಸ್ತಿ ಆಗಿರೋದು. ಹಾಗೆ ಯಾರೋ ಹಾಡು, ಅಲ್ಲಿ ಕಾರ್ತಿ ಅವರ ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು. ಇನ್ಫ್ಯಾಕ್ಟ್ ಅವರು ಇಡೀ ಸಿನಿಮಾದಲ್ಲೇ ಸಖತ್ ಲೈವ್ಲಿ ಆಗಿ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ನನಗಂತೂ ಆ ಪಾತ್ರಕ್ಕೆ ಸ್ಯಾಡ್ ಎಂಡಿಂಗ್ ಏನಾದ್ರೂ ಇದ್ಬಿಟ್ರೆ, ಏನಾದ್ರೂ ಆಗ್ಬಿಟ್ರೆ ಅನ್ನೋ ಭಯ ಕೊನೆವರೆಗೂ ಇತ್ತು. ಇನ್ನು ಅರವಿಂದ್ ಸ್ವಾಮಿ ಅವರಿಗಿದ್ದು ಎಮೋಷನ್ಸ್ ನ ತಡೆ ಹಿಡ್ಕೊಳ್ಳುವಂತ ಸಟಲ್ ಪಾತ್ರ, ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಂಡ್ ಟ್ರಾನ್ಸ್ಫಾರ್ಮೇಶನ್ ಸಿಕ್ಕದ ಮೇಲೆ ಅಣೆಕಟ್ಟು ಒಡೆದೋದಾಗ ನೀರು ಹೇಗೆ ಚಿಮ್ಮತ್ತಲ್ಲ ಆ ತರ ಎಮೋಷನ್ಸ್ ಅನ್ನು ಕಟ್ಟೆ ಒಡೆದು ಹೊರಗ್ ಬರುತ್ತೆ. ಸಖತ್ತಾಗಿತ್ತು ಮಾತ್ರ ಅದು. ನನ್ನ ರಿಕ್ವೆಸ್ಟ್ ಒಂದೇ, ಬೇರೆ ಸಿನಿಮಾದಲ್ಲಿ ಹೇಗಾದ್ರೂ ನಡೆಯುತ್ತೆ, ಬಟ್ ಈ ಸಿನಿಮಾ ನೋಡುವಾಗ ಮೊಬೈಲ್ ಮಾತ್ರ ಬಳಸಬೇಡಿ. ಆಗಷ್ಟೇ ಇಲ್ಲಿನ ನರೇಶನ್ ಜೊತೆ ಸೇರಿ ಕನ್ವರ್ಸೇಷನ್ ನಲ್ಲಿ ಕಳೆದು ಹೋಗ್ತೀರಾ, ಒಂದೊಳ್ಳೆ ಫೀಲ್ ಕೂಡ ಇರುತ್ತೆ. ಫಿಲ್ಮ್ ಅಲ್ಲಿ ಮೇಜರ್ ನೆಗೆಟಿವ್ಸ್ ಅಂತ ನನಗೇನು ಕಾಣ್ಲಿಲ್ಲ, ಬಟ್ ಸಣ್ಣ ಪುಟ್ಟದಾಗಿ ಅಂದ್ರೆ ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇ ಇನ್ನೂ ಬೆಟರ್ ಆಗಿರ್ಬೋದಾಗಿತ್ತು ಅಂತ ಅನ್ಕೋತೀನಿ. ಬಿಕಾಸ್ ಫಸ್ಟ್ ಹಾಫ್ ಅಲ್ಲಿ ಒಂದು ಘಟ್ಟಕ್ಕೆ ಬಂದ ಮೇಲೆ ಮುಂದೆ ಯಾವ ರೀತಿ ಹೋಗುತ್ತೆ ಸಿನಿಮಾ ಅನ್ನೋದು ಗೊತ್ತಿತ್ತು, ಬಟ್ ಸುಮಾರು ಸಲ ಸಿನಿಮಾ ಅದರಿಂದ ಆಚೆ ಬರ್ತಾ ಇರುತ್ತೆ. ಎಸ್ಪೆಷಲಿ ಜಲ್ಲಿಕಟ್ಟು ಪೋರ್ಷನ್ ಮತ್ತೆ ಚೋಳರಾಜರ ಕಥೆ ಏನಿದೆ ಅದನ್ನ ಟ್ರಿಮ್ ಮಾಡಿದ್ರೆ, ಮತ್ತೆ ಇನ್ ಕೆಲವೊಂದನ್ನ ಎಡಿಟ್ ಮಾಡಿದ್ರೆ ರನ್ ಟೈಮ್ ಕಮ್ಮಿ ಆಗಿರ್ತಿತ್ತು, ಇಂಪ್ಯಾಕ್ಟ್ ಕೂಡ ಜಾಸ್ತಿ ಇರೋದು. ಇದು ಬಿಟ್ರೆ ಸಿನಿಮಾ ಪೀಸ್ಫುಲ್ ಆಗಿದೆ, ನರೇಶನ್ ನಿಧಾನಗತಿಯಲ್ಲಿ ಹೋಗ್ತಾ ಇರುತ್ತೆ. ಸ್ಲೋ ಅಂದ್ರೆ ಬೋರ್ ಆಗತ್ತೆ ಅಂತ ಅಲ್ಲ, ಆ ಕಥೆಗೆ ಏನ್ ಬೇಕಾಗಿತ್ತು ಅದೇ ಪೇಸಲ್ಲೇ ಇದೆ. ಬಟ್ ಒಂದಷ್ಟು ಜನಕ್ಕೆ ಅದು ಕಷ್ಟ ಆಗ್ಬೋದು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಸಿನಿಮಾ ಚೆನ್ನಾಗಿದೆ, ಇಟ್ಸ್ ಅ ಗುಡ್ ವಾಚ್. ಒಂದೊಳ್ಳೆ ಲೈಟ್ ಹಾರ್ಟೆಡ್ ಎಮೋಷನಲ್ ಫೀಲ್ ಗುಡ್ ಕಂಟೆಂಟ್ ಗಳನ್ನ ನೋಡೋವಂಥವ್ರಿಗೆ ಇದು ಮಸ್ಟ್ ವಾಚ್ ಅಂತ ಹೇಳ್ತೀನಿ. ಅಂಡ್ 96 ಸಿನಿಮಾನ ನೀವೇನಾದ್ರೂ ಇಷ್ಟಪಟ್ಟಿದ್ರೆ, ಅಂತಹ ಫೀಲ್ ಮತ್ತೆ ಬೇಕು ಅಂತ ಅನ್ಸಿದ್ರೆ ನೀವಿದಕ್ಕೆ ಖಂಡಿತ ಹೋಗಿ ನೋಡಬಹುದು. ಬಟ್ ಜನರಲ್ ಆಗಿ ನರೇಶನ್ ಸ್ಲೋ ಇರೋದ್ರಿಂದ, ರನ್ ಟೈಮ್ ಜಾಸ್ತಿ ಇರೋದ್ರಿಂದ ನಾನಿದನ್ನ ಎಲ್ರಿಗೂ ರೆಕಮೆಂಡ್ ಮಾಡೋದಕ್ಕೆ ಹೋಗೋದಿಲ್ಲ. ಅಂಡ್ ಎಲ್ರಿಗೂ ಇಷ್ಟ ಆಗುವಂತ ಸಿನಿಮಾನೂ ಅಲ್ಲ ಇದು. ಇನ್ನ ವಲ್ಗ್ಯಾರಿಟಿ ಅಥವಾ ಅಡಲ್ಟ್ ಕಂಟೆಂಟ್ ಅಂತ ಏನೂ ಇಲ್ಲ. ಸೊ ಕುಟುಂಬ ಸಮೇತರಾಗೆ ಆರಾಮಾಗಿ ಹೋಗಿ ನೋಡ್ಬೋದು. ಸರಿ, ಇನ್ನ ನೀವೇನಾದ್ರೂ ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.